ಈ ರೀಸನ್ ನನ್ನ ಹಿಂದೆ ನಿಂತಿರೋದು ಆ ದೈವ ಅನ್ನೋದು ಅಷ್ಟೇ ನಂಬಿಕೆ. ಆ ದೈವದಿಂದನೇ ನಮ್ಮ ಇಡೀ ತಂಡಕ್ಕೆ ಪ್ರತಿಯೊಬ್ಬರಿಗೂ ಆಶೀರ್ವಾದ ಮಾಡಿ ಇವತ್ತು ತಗೊಂಬಂದು ನಮ್ಮನ್ನು ಇಲ್ಲಿ ನಿಲ್ಲಿಸಿದೆ. ಸೊ ಹಾಗಾಗಿ ಪ್ರತಿ ಕಲಾವಿದರಿಗೆ, ರುಕ್ಮಿಣಿ ಅವರಾಗ್ಬೋದು, ಗುಲ್ಶನ್ ದೇವಯ್ಯ ಬಂದಿಲ್ಲ, ನಮ್ಮ ಕನ್ನಡದವರವರು, ಬಾಲಿವುಡ್ ಆ್ಯಕ್ಟ್ರು ಅಂತ ಹೇಳ್ತಾರೆ, ಅಲ್ಲ ಅವ್ರು ಆ್ಯಕ್ಚುಲಿ ಕನ್ನಡದವರು, ಕೂರ್ಗಿನವರು. ತುಂಬ ಅದ್ಭುತವಾಗಿ ಅವರು ಅಭಿನಯ ಮಾಡಿದ್ದಾರೆ. ಜಯರಾಮ್ ಸರ್ ಆಗ್ಬೋದು, ಕನ್ನಡದ ಎಷ್ಟೋ ಥಿಯೇಟರ್ ಆರ್ಟಿಸ್ಟ್ಗಳು, ಎಷ್ಟೋ ಜನ ಪ್ರತಿಭೆಗಳು ನಮ್ಮ ಇಡೀ ತಂಡ ಸೇರ್ಕೊಂಡಿದ್ದಾರೆ. ಒಂದು ದಿವಸ ಸುಮ್ಮನೆ ಯೋಚನೆ ಮಾಡ್ತಾ ಇದ್ವಿ ನಾವು, ಕೊನೆಯ ಚಿತ್ರೀಕರಣ ಮುಗಿಯೋ ಹಂತದಲ್ಲಿ ಎಲ್ರಿಗೂ ಒಂದು ಅದ್ಭುತವಾಗಿ ಊಟ ಹಾಕಿದ್ರು ವಿಜಯಣ್ಣ ಕುಂದಾಪುರಕ್ಕೆ ಬಂದು. ಅವಾಗ ನಮ್ಮ ಇಡೀ ಕುಂದಾಪುರ ಮತ್ತು ಆ ಸುತ್ತಮುತ್ತ ಎಲ್ಲ ಒಂದು ಮಿನಿ ಫಿಲ್ಮ್ ಸಿಟಿ ಥರ ಆಗೋಗಿದೆ. ಅಲ್ಲೆಲ್ಲ ಇನ್ನೆಷ್ಟು ಸಿನಿಮಾ ಬೇಕಾದ್ರೆ ಶೂಟಿಂಗ್ ಮಾಡ್ಬೋದು, ಆ ಥರದಲ್ಲಿ ಬೆಳೆದಿದೆ ಅದು. ಅವಾಗ ನಾನು ಲೆಕ್ಕ ಹಾಕ್ತಾ ಇದ್ದೆ, ಅಂದರೆ ನಾರ್ಮಲಿ ನಾವು ದೇವಸ್ಥಾನದಲ್ಲಿ ಹೋಗಿ ಸೇವೆ ಕೊಡ್ತೀವಿ, ಅನ್ನ ಸಂತರ್ಪಣೆ ಕೊಡ್ತೀವಿ, ಇನ್ನು ಯಾವುದೋ ಒಂದು ಹುಟ್ಟುಹಬ್ಬದ ದಿವಸ ಒಂದಷ್ಟು ಆಶ್ರಮಗಳಿಗೆ ಅಥವಾ ಬೇರೆ ಬೇರೆ ಜಾಗದಲ್ಲಿ ಒಂದು ಸೇವೆಯನ್ನು ಕೊಡುವಂಥದ್ದು, ಒಂದು ಒಳ್ಳೆಯ ಒಂದು ವೈಬ್ಗೋಸ್ಕರ, ಒಂದು ಆಶೀರ್ವಾದಕ್ಕೋಸ್ಕರ ಅಂತ ಲೆಕ್ಕ ಹಾಕಿ ನೋಡಿದಾಗ 3 ವರ್ಷದಲ್ಲಿ ಒಂದು ನಮ್ಮದು ಎಲ್ಲ ದಿನಗೂಲಿ ಲೆಕ್ಕನೇ. ಒಂದು ಲೆಕ್ಕಕ್ಕೆ ನೋಡೋಕೆ ಹೋದರೆ ಅದನ್ನು ಲೆಕ್ಕ ಮಾಡಿದ್ರೆ, ಒಂದು ಮ್ಯಾನರ್ಸ್ ಅಂತ ಲೆಕ್ಕ ಮಾಡಿದ್ರೆ ಲಿಟ್ರಲಿ ಒಂದು 4.5 ಲಕ್ಷ ಮ್ಯಾನರ್ಸ್ಗೆ ಊಟ ಹಾಕಿದ್ದಾರೆ ಹೊಂಬಾಳೆ ಸಂಸ್ಥೆ ಈ ಸಿನಿಮಾದಿಂದ. ಸಿನಿಮಾದ ಕಲೆಕ್ಷನ್ ಬಗ್ಗೆ ಮಾತಾಡ್ತೀವಿ ನಾವು, ಅಥವಾ ಆ ಸಿನಿಮಾ ಏನು ರೆಕಾರ್ಡ್ ಮಾಡ್ತು, ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲೋ ಹೇಳ್ತೀವಿ. ಆದರೆ ಸಿನಿಮಾ ಒಂದು ಊರಿಗೆ ಬಂದಾಗ ಇಡೀ ಊರಿಗೆ ಅದು ಎಷ್ಟು ಚಂದದಲ್ಲಿ ಉದ್ಯೋಗನ ಸೃಷ್ಟಿ ಮಾಡುತ್ತೆ. ಅದ್ರ ಜೊತೆಗೆ ಎಲ್ಲರೂ ನಮ್ಗೆ ಕೊಡುವಂಥ ಆಶೀರ್ವಾದ ಇದೆಯಲ್ವ, ಎಲ್ಲವೂ ನನಗೆ ಅದು ಹೇಳೋದಕ್ಕೆ ಪದಗಳೇ ಇಲ್ಲ. ಅದು ಅಂಥ ಒಂದು ಕೆಲಸ. ಹಾಗಾಗಿ ಕಾಂತಾರ ಶುರು ಮಾಡಿದಾಗ ಸಿನಿಮಾ ಅಲ್ಲಿಂದ ಅದೊಂದು ಇಮೋಷ್ನಲ್ ಜರ್ನಿ ಆಗ್ತಾ ಹೋಯಿತು, ಪರ್ಸ್ನಲ್ ಜರ್ನಿ ಆಗ್ತಾ ಹೋಯಿತು. ತುಂಬ ದೊಡ್ಡ ತಂಡವಾಗಿ ಬೆಳೆದಿದೆ. ಸಾವಿರಾರು ಜನರು ಇವತ್ತು ಕೆಲಸ ಮಾಡಿದ್ದಾರೆ ಸಿನಿಮಾಗೆ. ನಿಮ್ಮ ಪ್ರತಿಯೊಬ್ಬರಿಗೂ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಟ್ರೈಲರ್ ಬಿಡುಗಡೆ ಬಂದಾಗ, ಕಾಂತಾರ ಫಸ್ಟ್ ರಿಲೀಸ್ ಆದಾಗಲೂ ಕೂಡ ಎಲ್ಲರೂ ಕೇಳಿದಾಗ ನಾನು ಹೇಳಿದ್ದು ಒಂದೇ ಒಂದು ಮಾತು, ಇದು ಇಷ್ಟು ದೊಡ್ಡದು ಆಗೋದಕ್ಕೆ, ಇವತ್ತು ಇಷ್ಟು ದೊಡ್ಡ ಬಜೆಟಲ್ಲಿ ಸಿನಿಮಾ ಆಗ್ಬೋದು, ಎಲ್ಲವನ್ನ ಸುಮಾರು ಜನ ಮಾತಾಡ್ತಾರೆ, ಇಷ್ಟು ದೊಡ್ಡ ಸ್ಕೇಲು ಅದು ಇದೆಲ್ಲ ಅಂತ ಅಂದ್ಕೊಂಡು, ವಿಶ್ವ ಮನ್ನಣೆ ಇವೆಲ್ಲವೂ ಇರ್ಬೋದು. ಅದೆಲ್ಲದಕ್ಕೂ ಕಾರಣ ಆಗಿರೋದು, ಮೂಲ ಕಾರಣ ಕನ್ನಡಿಗರು, ಕನ್ನಡದ ಮಾಧ್ಯಮದವರು. ನೀವು ಅದನ್ನು ಇಷ್ಟು ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗಿ ಅದನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಅಥವಾ ರಾಷ್ಟ್ರೀಯ ಮಟ್ಟಕ್ಕೆ ಅದನ್ನು ಪರಿಚಯಿಸಿ ಬೆಳೆಸಿ, ಇವತ್ತು ನಮಗೆ ನಿಜವಾಗ್ಲೂ ನಿಮ್ಮಿಂದ ಇವತ್ತು ಕಾಂತಾರ ಚಾಪ್ಟರ್ 1 ಆಗಿದೆ, ಇಷ್ಟು ದೊಡ್ಡ ಸಿನಿಮಾಗೆ ಹೊರ ಬಂದಿದೆ. ಅದು ಹೇಗೆ ಬಂದಿದೆ, ಅದು ಅಷ್ಟು ಎಕ್ಸ್ಟ್ರಾರ್ಡಿನರಿ ಇದು ಅದು ಅಂತಲ್ಲ ನಾನೇನು ಹೇಳಕ್ಕೆ ಹೋಗಲ್ಲ. ಯಾಕಂದರೆ ನಾವು ಇವತ್ತೇನಾಗಿದೆ, ಒಂದು ಸಿನಿಮಾ ಬಗ್ಗೆ ನಾವೇ ಜಾಸ್ತಿ ಮಾತಾಡ್ತೀವಿ. ನನ್ನ ಪ್ರಕಾರ ನೀವು ಮಾತಾಡಬೇಕು, ನಿಮ್ಗೆ ಹೇಗೆ ಅನಿಸುತ್ತೆ ಅಂತ ನೀವು ಹೇಳಬೇಕು. ಜನರಿಗೆ ನಾವೇನೇ ಹೇಳಕ್ಕೆ ಹೊರಟಿದ್ದೀವಿ ಅದು ಎಷ್ಟು ಮಟ್ಟಿಗೆ ರೀಚ್ ಆಯ್ತು ಅನ್ನೋದೇ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಜನರಲ್ ನಾಲೆಜ್ ಇಲ್ಲ, ಯಾಕಂತಂದರೆ 3 ವರ್ಷ ಆಯ್ತು, ಏನು ನಡೀತಿದೆ ಗೊತ್ತಿಲ್ಲ ಪ್ರಪಂಚದಲ್ಲಿ. ಸೊ ಸಿನಿಮಾದೊಳಗಡೆ ಮುಳುಗೋಗಿದ್ದೀವಿ ಅಷ್ಟೇ ಹೇಳ್ಬೋದು. ಇನ್ನೇನು ಬಂದ್ವಿ 2ನೇ ತಾರೀಕು ಪ್ರಪಂಚದಾದ್ಯಂತ ಹೊಂಬಾಳೆ ಅಂತ ಸಂಸ್ಥೆ ಪ್ರಗತಿ ಆವಾಗಲೇ ಹೇಳಿದಾಗೆ ನನಗೆ ಒಂದು ಲೈನ್ ಕಥೆಯನ್ನು ಹೇಳಿ ಅದನ್ನು ನನ್ನ ಮೇಲೆ ನಂಬಿಕೆ ಇಟ್ಕೊಂಡು, ಅಲ್ಲಿಂದ ನಾನು ಅವರಿಗೆ ಪರಿಚಯ ಮಾಡಿದಂಥ ನನ್ನ ತಂಡದ ಮೇಲೆ ನಂಬಿಕೆ ಇಟ್ಕೊಂಡು ಇಲ್ಲಿವರೆಗೆ ಬಂದಿದ್ದೀವಿ. ಸಿನಿಮಾದಲ್ಲಿ ಯಾವಾಗಲೂ ಒಂದು ಸರ್ಕಲ್ಲು, ಒಂದು ಬಾವಿ, ಈ ಥರ ವಿಷಯಗಳನ್ನು ತೋರಿಸ್ತಾನೆ ಹೋಗ್ತಿದ್ವಿ. ಅದ್ರ ಒಳಗಡೆ ಇನ್ನು ಎಷ್ಟೆಷ್ಟು ವಿಚಾರಗಳಿದೆ ನನಗೂ ಗೊತ್ತಿಲ್ಲ. ಕರ್ಕೊಂಡು ಹೋಗ್ತಾ ಇದ್ದೀವಿ. ಸೊ ನೋಡೋಣ. ನನಗೂ ಏನು ಫ್ರೇಮ್ ಮಾಡೋದಕ್ಕೆ ಆಗ್ತಿಲ್ಲ, ಏನು ಅನಿಸ್ತಿದೆ ಅದನ್ನ ಹೇಳಿದ್ದೀನಿ ಅಷ್ಟೇ. ಐ ಥಿಂಕ್ ಕವರ್ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ. ಮಾಸ್ಟ್ರೇ ಥ್ಯಾಂಕ್ ಯು, ರೈಟರ್ಸ್ ಥ್ಯಾಂಕ್ ಯು, ಡೈರೆಕ್ಷನ್ ಟೀಮ್, ಆರ್ಟ್ ಟೀಮ್, ಕಾಸ್ಟ್ಯೂಮ್ ಟೀಮ್, ಎಲ್ಲ ಆರ್ಟಿಸ್ಟ್ಗಳು. ತುಂಬ ಕಷ್ಟ. ಅಂದರೆ ಯಾವ ಲೊಕೇಶನಲ್ಲೂ ನಿಜವಾಗ್ಲೂ ಮನುಷ್ಯರು ಹೋಗೋವಂಥ ಲೊಕೇಶನ್ ಆಗಿರಲಿಲ್ಲ ಅದು. ಇಡೀ ಇಷ್ಟು ತಂಡ, ಸ್ಪೆಷಲಿ ಪ್ರೊಡಕ್ಷನ್ ಕಡೆಯಿಂದ ಆದರ್ಶ ಆ್ಯಂಡ್ ಟೀಮು, LPಸು, ನಿಮ್ಮೆಲ್ರಿಗೂ ಆ ಲೊಕೇಶನ್ಗಳನ್ನ ಫೈಂಡ್ ಔಟ್ ಮಾಡಿ ಅಲ್ಲಿ ಬೇಕಾಗಿರೋಂಥ ಅರೇಂಜ್ಮೆಂಟ್ಸ್ಗಳನ್ನ ಮಾಡಿರೋದು. ಸೊ ಅದಕ್ಕೆಲ್ಲ ಅದನ್ನು ಮರೆಯೋದಕ್ಕೆ ಆಗಲ್ಲ. ಅದು ಇನ್ನೊಂದು ಸಲ ಮಾಡೋಕ್ಕಾಗತ್ತಂತನೂ ಹೇಳೋಕ್ಕಾಗಲ್ಲ, ಅಷ್ಟು ಅದ್ಭುತ ಅದು. ಎಲ್ಲ ಮ್ಯಾನೇಜರ್ಸ್ಗಳಿಗೆ, ಲೋಕಲ್ ಕೋಆರ್ಡಿನೇಟರ್ಸ್ಗಳಿಗೆ, ಊರಿನವ್ರಿಗೆ, ಡಿಪಾರ್ಟ್ಮೆಂಟ್ ಅವ್ರಿಗೆ, ಇನ್ನು ಯಾರ್ಯಾರ ಬಗ್ಗೆ ಅಂತ ಹೇಳಲಿ ನಾನು. ಥ್ಯಾಂಕ್ ಯು ವಿಜಯಣ್ಣ, ಥ್ಯಾಂಕ್ ಯು ಸೋ ಮಚ್. ನಮ್ದಲ್ಲ ಇದು, ಅವ್ರ ಫಿಲ್ಮು, ಅವರಿಂದನೇ ಈ ಸಿನಿಮಾ ಆಗಿದೆ, ಅವರೇ ಅದನ್ನು ತೊಗೊಂಡು ಹೋಗ್ತಾ ಇದ್ದಾರೆ. ಸೊ ಅವರಿಂದ ಅವ್ರಿಗಾಗೆ ಅಂತ ಅಂದ್ಕೊಂಡು ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು.
ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.